ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿ ಅಧಿಕಾರವನ್ನ ಪಡೆದುಕೊಳ್ತಾ ಇದ್ದಂತೆ ಕೃಷ್ಣ ಬೈರೇಗೌಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಫುಟ್ಪಾತ್ ಆಪರೇಷನ್ನ ಬಳಿಕ ಈಗ ಮತ್ತೊಂದು ಕ್ರಮಕ್ಕೆ ಮುಂದಾಗಿದ್ದಾರೆ. ಏನದು ಕ್ರಮ? ಇಲ್ಲಿದೆ ಡೀಟೇಲ್ಸ್. ಜಿಬಿಎ ಅಧಿಕಾರಿಗಳ ಜೊತೆ ಸಚಿವರ ಸಭೆ. ಕಂದಾಯ ಇಲಾಖೆಗೆ ಕೃಷ್ಣ ಬೈರೇಗೌಡ ಟಾಸ್ಕ್. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಬಳಿಕ ಕೃಷ್ಣ ಬೈರೇಗೌಡ ಸತತ ಸಭೆಗಳನ್ನು ನಡೆಸ್ತಾ ಇದ್ದು ಈಗ ಎಲ್ಲಾ ಪಾಲಿಕೆಯ ಆಯುಕ್ತರ ಜೊತೆಗೆ ಅನೇಕ ವಿಚಾರಗಳ ಬಗ್ಗೆ ಸಭೆಯನ್ನು ನಡೆಸಿದ್ದಾರೆ. ಅದರಲ್ಲೂ ಕಂದಾಯ ಮತ್ತು ಕಸ ವಿಲೇವಾರಿ ವಿಚಾರದ ಬಗ್ಗೆ ಹೆಚ್ಚಿನ ಸೂಚನೆ ನೀಡಿದ್ದು ಇದಕ್ಕೆ ಸಂಬಂಧಿಸಿದಂತೆ ವೇಗವಾಗಿ ಕೆಲಸ ಆರಂಭಿಸುವಂತೆ ಖಡಕ್ ಸೂಚನೆ ನೀಡಿದ್ದಾರೆ. ಅಲ್ಲದೆ ಅಧಿಕಾರಿಗಳಿಗೆ ಸಭೆಯಲ್ಲಿ ಟಾಸ್ಕ್ಗಳನ್ನು ಕೂಡ ನೀಡಿದ್ದಾರೆ. ಹೌದು, ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರು ನಗರ ಪಾಲಿಕೆ ಆಯುಕ್ತರು ಹಾಗೂ ಜಿಬಿಎ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿ ಬೆಂಗಳೂರಿನ ಅಭಿವೃದ್ಧಿಗೆ ಬೇಕಾದಂತಹ ಆದಾಯವನ್ನು ಹೆಚ್ಚಿಸಲು ಬೇಕಾದ ಕ್ರಮಗಳ ಬಗ್ಗೆ ಹಾಗೂ ಕಂದಾಯ ಇಲಾಖೆಯಲ್ಲಿ ಆಗಬೇಕಿರುವಂತಹ ಒಂದಿಷ್ಟು ಬದಲಾವಣೆಗಳ ಬಗ್ಗೆ ಸೂಚಿಸಿದ್ದಾರೆ. ಶೀಘ್ರದಲ್ಲೇ ಈ ಖಾತಾ ಪ್ರಕ್ರಿಯೆ ಮುಗಿಸುವಂತೆ ಸೂಚಿಸಿದರೆ ಇತ್ತ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಳವಾಗ್ತಾ ಇದೆ. ಬೆಂಗಳೂರನ್ನ ಸೌಂದರ್ಯಗೊಳಿಸಲು ಬೇಕಾದಂತಹ ಕ್ರಮಗಳ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಪಾಲಿಕೆಗಳ ವ್ಯಾಪ್ತಿಯ ಕಂದಾಯ ವಿಭಾಗ ಅಂದರೆ ಖಾತೆ ಇಶ್ಯೂ ಮಾಡುವಂಥದ್ದು ಮತ್ತು ಅವುಗಳಿಗೆ ಹಾಗೆ ತೆರಿಗೆ ಈ ವಿಷಯಗಳ ಬಗ್ಗೆ ಸಭೆ ಮಾಡಿದ್ದೇನೆ. ಮೊದಲನೇದು ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಏನು ಈ ಖಾತಾ ಇದೆ ಇದನ್ನು ಮನೆ ಮನೆಗೂ ಕೂಡ ವಿತರಣೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹಿಂದೆ ಅವರು ಘೋಷಣೆ ಮಾಡಿದ್ದಾರೆ. ಇದನ್ನು ಅನುಷ್ಠಾನ ಮಾಡಬೇಕು ಅಂತ ನನಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಮನೆ ಮನೆಗೆ ಖಾತಾವನ್ನು ಸರ್ಕಾರವೇ ವಿತರಣೆ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸ್ಕೊಳ್ಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಸರ್ಕಾರದ ಕಡೆಯಿಂದನೇ ಸುಮಾರು 23 ಲಕ್ಷ ಆಸ್ತಿಗಳೇನಿದ್ದಾವೆ ಅವುಗಳಿಗೆ ಮನೆಗೆ ನಾವೇ ಹೋಗಿ ಖಾತಾ ವಿತರಣೆ ಮಾಡ್ತಕ್ಕಂತಹ ಕಾರ್ಯಕ್ರಮ ರೂಪಿಸಬೇಕು. ತತ್ಕ್ಷಣ ಇದಕ್ಕೆ ಒಂದು ಯೋಜನೆ ತಯಾರು ಮಾಡಿ ಅಂತ ಹೇಳಿದ್ದೇನೆ. ಇನ್ನು ಅಧಿಕಾರಿಗಳಿಗೆ ಸಚಿವರು ಅಭಿವೃದ್ಧಿ ಪಾಠ ಮಾಡುವುದರ ಜೊತೆಗೆ ಹೊಸ ಟಾಸ್ಕ್ ಕೂಡ ನೀಡಿದ್ದು ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ತರುವಂತೆ ಸೂಚಿಸಲಾಗಿದ್ದು ಈ ಸೂಚನೆಗಳು ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಪಾಲಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.